ಮಾಡಿದ್ದಾರೆ ಮೇಡಮ್ ಸೆಪ್ಟೆಂಬರ್ 20ನೇ ತಾರೀಕು. ಇದು ಒಂದು ಓದ್ಬಿಡಿ ಮೇಡಮ್. ಓಕೆ, ಒಂಚೂರು ಅವ್ರಿಗೆ ಮಾನ್ಯ ಗೃಹ ಸಚಿವರಿಗೆ ಅದನ್ನ ಮನವಿ ಮಾಡ್ಕೊಳೋ ತರ ಹೇಳಿ ಮೇಡಮ್. ಇದು ಅದು ಒಂದ್ ಸ್ವಲ್ಪ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವಯೋಮಿತಿ 27ರಿಂದ 33 ವರ್ಷಕ್ಕೆ ಏರಿಕೆ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಘೋಷಣೆ ಅಂದ್ರೆ ಅವರು ಹೌದು ನಾವು ವಯೋಮಿತಿ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಸಡಿಲಿಕೆ ಮಾಡಿದ್ರಾ? ಇಲ್ಲ, ಆಗ್ಲಿಲ್ಲ. ಅವರೇ ನೋಡಿ ಸಹಿ ಹಾಕಿ ಮಾತನಾಡಿ ನಾವು ಇದಕ್ಕೆ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ಹೇಳಿ ಸಡಿಲಿಕೆ ಮಾಡ್ತೀನಿ, ಕ್ರಮ ಗೃಹ ಸಚಿವರಿಗೆ ತಿಳಿಸಿದೀವಿ ಅಂತ. ಏನ್ ಮಾಡ್ತಿದ್ದಾರೆ ಪರಮೇಶ್ವರ್ ಅವರು? ಗೊತ್ತಿಲ್ಲದಿರೋ ಮಂತ್ರಿಗಳನ್ನ ನಾವು ಕೇಳಬೇಕಾಗತ್ತೆ. ಸರ್ ಏನ್ ಸರ್ ಇದು, ಈ ವಿಷಯ ನಿಮಗೆ ಗೊತ್ತಿದೆಯಾ, ನಿಮ್ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ. ಮೇಡಮ್, ಉದ್ಯೋಗಾಕಾಂಕ್ಷಿ ಇದ್ದೀರಿ ನೀವು, ಇಷ್ಟೆಲ್ಲ ನಡೀತಾ ಇದೆ ಮೇಡಮ್, ಇವತ್ತಲ್ಲ ನಾಳೆ ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ. ಅದು ಸಿಗೋ ಅಷ್ಟೊತ್ತಿಗೆ ವಯಸ್ಸಾಗಿರುತ್ತೆ, ವಯೋಮಿತಿ ಮುಗ್ದೋಗಿರುತ್ತೆ. ಏನ್ ಹೇಳ್ತೀರಿ? ಆಲ್ ಓವರ್ ಕರ್ನಾಟಕ 420 ಪ್ರಥಮ ದರ್ಜೆ ಕಾಲೇಜುಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅತಿಥಿ ಉಪನ್ಯಾಸಕಿ ಆಗಿ ನೆಟ್ಟು ಸ್ಲೆಟ್ಟು PhD ಎಲ್ಲಾನು ಮಾಡಿಕೊಂಡು ಇವತ್ತು ಕೆಲಸ ಇಲ್ದರೆ, ಕಾರ್ಯ ಇಲ್ದರೆ ಸುಮ್ಮನೆ ಕೈಕಟ್ಟು ಕೂತ್ಕೋಬೇಕಾಗಿದೆ. ಈ ಸರ್ಕಾರ ನ್ಯಾಯಾಲಯ ಆದೇಶ ಕೊಟ್ಟಿದೆ, ಕ್ವಾಲಿಫೈಡ್ ಇರೋರನ್ನ ತಗೊಳ್ಳಿ, ಕ್ವಾಲಿಫೈಡ್ ಇರೋರಿಗೆ ಕೆಲಸ ಕೊಡಿ ಅಂತ ಹೇಳ್ತಾ ಇದೆ. ಆದರೆ ಸರ್ಕಾರ ಯಾವ ನಿರ್ಧಾರಗಳನ್ನೂ ತಗೊಳ್ದರೆ ಸುಮ್ಮನೆ ಕೈಕಟ್ಟು ಕೂತಿದೆ. ಸ್ಟೂಡೆಂಟ್ಸ್ ಎಲ್ಲ ಬೀದಿಗೆ ಇಳಿದಿದ್ದಾರೆ, ಪಾಠ ಪ್ರವಚನಗಳಾಗ್ತಾ ಇಲ್ಲ. ಬಡವ್ರ ಮಕ್ಕಳು ಬಂದು ಕಾಲೇಜಿಗೆ ಸೇರ್ಕೊತಾರೆ ಪಾಠ ಆಗುತ್ತೆ ಅಂತ, ಇಲ್ಲಿ ಪಾಠ ಆಗ್ತಾ ಇಲ್ಲ. ಇದರಿಂದ ತುಂಬ ಬಡ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಉದ್ಯೋಗ ಆಕಾಂಕ್ಷಿಯಾಗಿ ನಮಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ನಮಗೆ ಸಂಬಳ ಬರ್ತಾ ಇಲ್ಲ, ಕೆಲಸದಿಂದ ತೆಗೆದಿದ್ದಾರೆ. ಅವ್ರಿಗೇನು ಉದ್ದೇಶ ಏನು ಅಂದರೆ ಅಟ್ಲೀಸ್ಟ್ ಅವ್ರು ಪೇಪರ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ರೆಕ್ರೂಟ್ಮೆಂಟ್ ಮಾಡ್ಕೊಂಡು. ಎಷ್ಟು ಅವಶ್ಯಕತೆ ಒಂದೊಂದು ಕಾಲೇಜಲ್ಲಿ ಮಿನಿಮಮ್ ಆ್ಯಕ್ಚುಲಿ ಓವರಾಲ್ ಕರ್ನಾಟಕದಲ್ಲಿ 20% ಪರ್ಮನೆಂಟ್ ಟೀಚರ್ಸ್ ಇದ್ರೆ ಇನ್ ಬ್ಯಾಲೆನ್ಸ್ 80% ಕಾರ್ಯಭಾರನ ನಿರ್ವಹಿಸೋರೆ ಅತಿಥಿ ಉಪನ್ಯಾಸಕರು. ನಾವು ಅದರಲ್ಲಿ 80% ಕಾರ್ಯಗಳು ನಡೀತಾ ಇಲ್ಲ, ಪಾಠ ಪ್ರವಚನಗಳು ನಡೀತಾ ಇಲ್ಲ, ಮಕ್ಕಳು ಬೀದಿಗೆ ಇಳಿದಿದ್ದಾರೆ. ಅವ್ರ ಉದ್ದೇಶ ಈ ಕಡೆ ಪರ್ಮನೆಂಟ್ ಆಗಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ತಗೊಂತೀವಿ ಅಂತ. ಜಸ್ಟ್ ಅದು ಪೇಪರ್ ಸ್ಟೇಟ್ಮೆಂಟ್ ಆಗೇ ಉಳಿದಿದೆ ಹೊರತು ಅವ್ರು ತಗೊಂತಾ ಇಲ್ಲ. ಈಗ ಅವ್ರ ಉದ್ದೇಶ ಏನಂದ್ರೆ ಅತಿಥಿ ಉಪನ್ಯಾಸಕರು ಒಬ್ಬ ಪರ್ಮನೆಂಟ್ ಟೀಚರ್ಸ್ಗೆ 1.25 ಲಕ್ಷ ಸಂಬಳ ಕೊಡ್ತಾರೆ. ಅದೇ ದುಡ್ಡಲ್ಲಿ 3-4 ಜನ ಅತಿಥಿ ಉಪನ್ಯಾಸಕರನ್ನ ನಿರ್ವಹಿಸ್ತಾ ಇದ್ದಾರೆ. ಆ ಅತಿಥಿ ಉಪನ್ಯಾಸಕರು ಆನ್ ಟೈಮ್ ತಗೊಂತಾ ಇಲ್ಲ. ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಇಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ನೀವು ಅದು ಅಂದ್ರೆ ಕೊಡ್ತಾ ಇರೋ ಕಡಿಮೆ ಸಂಬಳದಲ್ಲೂ ನಿಜ 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 ಲಕ್ಷ್ಮೀಕಾಂತ್ ಅವರೇ, ನ್ಯಾಯಾಲಯದ ಆದೇಶವನ್ನು ಕೂಡ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಗುಣಮಟ್ಟದ ಶಿಕ್ಷಣ ಬೇಕು ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಕಾಲೇಜಲ್ಲಿ ಸರ್ವೆ ಮಾಡ್ತಾರೆ. ಕೆಲವೊಂದು ಗುಣಮಟ್ಟ ಇದ್ರೂ ಕೂಡ ಆ ಫೀಸನ್ನು ಅವ್ರಿಗೆ ಬರ್ಸೋದಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ನಾವು ಸರ್ಕಾರಿ ಕಾಲೇಜುಗಳಿಗೆ ಹೋಗೋಣ, ಅಲ್ಲಿ ಕೂಡ ಉನ್ನತ ಅಂದ್ರೆ ಗುಣಮಟ್ಟದ ಶಿಕ್ಷಣ ಸಿಗತ್ತೆ ಅಂತ. ಅಲ್ಲಿ ಸರ್ಕಾರಿ ಕಾಲೇಜು ಸರ್ಕಾರಿ ಶಾಲೆಗಳಲ್ಲಿ ಓದೋರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ, ಅದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಆದ್ರೆ ಸರ್ಕಾರಿ ಕಾಲೇಜುಗಳು ಅಂತ ಅಂದ್ರೆ ಅಷ್ಟು ಬೇಕಾ ಬಿಟ್ಟಿನ? ಹಾಗಾದ್ರೆ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಒಂದು ಪ್ರೈವೇಟ್ ಕಾಲೇಜ್ ಅಂತಂದ್ರೆ ಇಷ್ಟ ಜನ ಲೆಕ್ಚರರ್ಸ್ ಇರಲೇಬೇಕು, ಅವ್ರದ್ದೇ ಆದಂತಹ ಮಾನದಂಡ ಇದೆ. ಒಂದು ಪೀರಿಯಡ್ ಮಿಸ್ ಆದ್ರೂ ಕೂಡ ನೆಕ್ಸ್ಟ್ ಅದನ್ನ ಅಕೊಮಡೇಟ್ ಮಾಡ್ತಾರೆ. ಆದ್ರೆ ಸರ್ಕಾರಿ ಕಾಲೇಜಲ್ಲಿ ಶಿಕ್ಷಕರಿಲ್ಲ ಅಂದ್ರೂ ಕೇಳಂಗಿಲ್ಲ, ಸೈಲೆಂಟ್ ಆಗಿ ಹೋಗ್ಬೇಕು ಬರಬೇಕು, ಪಾಠ ಇಲ್ಲ ಪ್ರವಚನ ಇಲ್ಲ ಅನ್ನಂಗ್ ಆಗಿದೆ. ಏನ್ ಹಂಗಾರೆ ಎಂಥ ನಾವು ವಿದ್ಯಾರ್ಥಿಗಳನ್ನ ಗುಣಮಟ್ಟದ ವಿದ್ಯಾರ್ಥಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗತ್ತ? ಹಾಗಾದ್ರೆ ಸಾಧ್ಯನೇ ಇಲ್ಲ. ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕೇವಲ ಉನ್ನತ ಶಿಕ್ಷಣ ಅಷ್ಟೇ ಅಲ್ಲ ಮೇಡಮ್. ಈಗ ಶಾಲಾ ಶಿಕ್ಷಣದಲ್ಲಿ 70,727 ವೇಕೆನ್ಸಿಗಳು ಖಾಲಿ ಇದೆ. ಅದರಲ್ಲಿ 51,000 ಅತಿಥಿ ಶಿಕ್ಷಕರನ್ನಾಗಿ ತೆಗೆದುಕೊಂಡಿದ್ದಾರೆ. ಆ ಅತಿಥಿ ಶಿಕ್ಷಕರಿಗೆ ಅವ್ರ ಅರ್ಹತೆ ಮಧು ಬಂಗಾರಪ್ಪನವ್ರಿಗೂ ನಾವ್ ಇವತ್ತು ಕಾಲ್ ತಗೋಬೇಕು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಇದಕ್ಕೆ ತಕ್ಕದಾದಂತಹ ಉತ್ತರ ನೀವುಗಳೇ ಕೊಡ್ಬೇಕು, ಇನ್ಯಾರು ಅಲ್ಲ. ನೀವು ಬಂದು ಹೋಗ್ಬಿಟ್ಟು ಬರೀ ಪೋಸ್ ಕೊಡೋದಲ್ಲ, ಅಲ್ಲಿ ಹಂಗ್ ಮಾಡಿದ್ವಿ ಇಲ್ಲಿ ಹಿಂಗ್ ಮಾಡಿದ್ವಿ ಅಂತ. ಖಾಲಿ ಇರುವಂತಹ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಏನ್ ರೋಗ ನಿಮಗೆ ಅಂತ ಕೇಳ್ಬೇಕು ನಾವ್ ಇವತ್ತು. ಅಷ್ಟೇ, ಇನ್ನೇನು ಇಲ್ಲ ನಮ್ಮ ಹತ್ರ ಉಳಿದಿಲ್ಲ ಮೇಡಮ್. ಇದು ನಮ್ಮ ದೇಶದೊಳಗನ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಈ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಆಗಿದ ಏನು ಇದಾರಲ್ಲ, ಇವರಂತ ಸುಳ್ಳುಗಾರ ಯಾರು ಇಲ್ಲ ಅಂತ ಹೇಳ್ತೀನಿ ಮೇಡಮ್. ಯಾಕಂತಂದ್ರೆ ಹೋದಲ್ಲಿ ಬಂದಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾ ಇದ್ದಾರೆ. 2.5 ವರ್ಷ ಆಯ್ತು ಮೇಡಮ್. ಬರೇ ಸುಳ್ಳುಗಳು, ಸುಳ್ಳಿನ ಕಂತೆಗಳ, ಸುಳ್ಳಿನ ಸರ್ದಾರ ಅಂತೇಳಿ ಹೆಸರು ಪಟ್ಟಣ ತೆಗೆದುಕೊಂಡಿದ್ದಾರೆ ಅವರು. ಒಂದು ಮೇಡಮ್, ಆಸ್ಪಿರೆಂಟ್ಗೆ ನಾವು ಇಷ್ಟು ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಅದನ್ನ ಫಿಲ್ಅಪ್ ಮಾಡ್ಬೇಕು. ಯಾಕಂದ್ರೆ ಇವ್ರ ಸ್ಟೇಟ್ಮೆಂಟ್ ಇದೆಯಲ್ಲ, ಇವ್ರು ಕೊಡುವಂತ ಸ್ಟೇಟ್ಮೆಂಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಆಸ್ಪಿರೆಂಟ್, ಸುಮಾರು 3-4 ಲಕ್ಷ ಆಸ್ಪಿರೆಂಟ್ ಇವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಡುವ ಒಂದು ಇದ್ರ ಮೇಲೆ ಕಾಯ್ತಾ ಕೊಟ್ಟಿದ್ದಾರೆ, ಯಾವಾಗ ನೇಮಕಾತಿ ಮಾಡತ್ತೆ ಅಂತೇಳಿ. ಸುಮಾರು ಪ್ರಾಥಮಿಕ ಶಾಲೆಯನ್ನ ಫಿಲ್ಅಪ್ ಮಾಡಿ ಅಂದ್ರೆ 1ರಿಂದ 8ನೇ ತರಗತಿಯ ಒಂದು ಶಿಕ್ಷಕರೇನದಲ್ಲ 10 ವರ್ಷಗಳಿಂದ ಕಾಲ್ಫರ್ಮ್ ಆಗಿಲ್ಲ.
ಹೈಸ್ಕೂಲ್ 10 ವರ್ಷಗಳಿಂದ ಕಾಲ್ಫಾರ್ಮ್ ಆಗಿಲ್ಲ. ಈಗ 51,000 ಅತಿ ಶಿಕ್ಷಕರನ್ನ ಏನ್ ತೆಗೆದುಕೊಂಡಿದಾರಲ್ಲ ಇವರು ಕ್ವಾಲಿಫೈಡ್ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್. ಈಗ ಸುಪ್ರೀಂ ಕೋರ್ಟ್ ಟಿಇಟಿನ ಕಂಪಲ್ಸರಿ ಮಾಡಿದೆ ಶಿಕ್ಷಕರ ಪರ್ಮನೆಂಟ್ ಮಾಡಕ್ ಅಷ್ಟೇ ಕ್ವಾಲಿಫೈಡ್ ಬೇಕು. ಅತಿಥಿ ಉಪನ್ಯಾಸಕರು ಯಾರು ಬೇಕಾದ್ರೂ ಬಂದ್ ಮಾಡ್ಲಿ Madam, ಬಿಡಿ. ಇಲ್ಲಿ ಹೆಂಗಿದ್ರು ಅವ್ರು ಪರ್ಮನೆಂಟ್ ಅಲ್ಲ, ಯಾರು ಹೇಳಲ್ಲ ಕೇಳಲ್ಲ, ಅವ್ರು ಬರ್ದೇ ಇದ್ರು ಕೂಡ ಏನ್ ಪ್ರಾಬ್ಲಮ್ ಆಗಲ್ಲ. ಮೇಡಮ್ ಹೆಂಗಿದ್ರು ಅವ್ರು ಹೋಗ್ತಾರೆ. ಸ್ವಜನಪತ್ತ ಸ್ವಹಿತಾಸಕ್ತಿ ಅಡಗಿದೆ ಮೇಡಮ್. ಯಾಕನ್ನೋದು ಅದನ್ನ ಹೇಳ್ತೀನಿ. ಇವರೇ ಸ್ವಂತ ಪ್ರೈವೇಟ್ ಸ್ಕೂಲ್ಗಳದವ್ರೆಲ್ಲ ಮೇಡಮ್. ಎಲ್ಲಾ ರಾಜಕಾರಣಿಗಳು ಲೀಡರ್ಸ್ ಏನದಲ್ಲ ಇವರು ಪ್ರೈವೇಟ್ ಸ್ಕೂಲ್ದವ್ರು. ಇನ್ನು ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಏನ್ ಮಾಡೋರು ಅವರು? ಹಾಗಾದ್ರೆ ಬಡ ಮಕ್ಕಳಿಗೆ ಶಿಕ್ಷಣ ಸಿಗುವುದು ಹೇಗೆ? ಗುಣಮಟ್ಟದ ಶಿಕ್ಷಣ ಹೆಂಗ್ ನಿರೀಕ್ಷೆ ಮಾಡಕ್ಕಾಗತ್ತೆ ಹೇಳ್ರಿ ಮೇಡಮ್? ನಾವು ಈಗ 51,000ದಲ್ಲಿ ಕೇವಲ 50% ಸಹಿತ ಅಲ್ಲಿ ಟಿಇಟಿ ಕ್ವಾಲಿಫೈಡ್ ಆದವ್ರು ಇಲ್ಲ. ಈಗ ಸುಪ್ರೀಂ ಕೋರ್ಟಿನ ಮಾನ್ಯತೆ ಮಾಡಿದೆ ಟಿಇಟಿ ಕಂಪಲ್ಸರಿ ಅಂತ ಹೇಳಿ. ಹಾಗಾದ್ರೆ ಶಿಕ್ಷಣದ ಗುಣಮಟ್ಟ ಶಿಕ್ಷಣ ನಿರೀಕ್ಷೆ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಮತ್ತೆ ಈಗ ಹೋದಲ್ಲಿ ಬಂದಲ್ಲಿ ಈ ಎಜುಕೇಶನ್ ಮಿನಿಸ್ಟ್ರಿ ಏನದಲ್ಲ ಇಷ್ಟು ವರ್ಸ್ಟ್ ಎಜುಕೇಶನ್ ಮಿನಿಸ್ಟ್ರಿ ಇಡೀ ಇತಿಹಾಸದಾಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಸರ್, ಈಗ ಹೆಂಗೆ ಅಂದರೆ ರಾಜ್ಯಾದ್ಯಂತ ಹತ್ತತ್ರ 1.5 ಲಕ್ಷಕ್ಕೂ ಹೆಚ್ಚು ಗ್ರೂಪ್ ಸಿ ಹುದ್ದೆಗಳು ಕೂಡ ಖಾಲಿ ಇದೆ. ಅಂದರೆ ಇಲ್ಲಿ ಒಂದು ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರುತ್ತೆ, ನಾವು ಅದನ್ನು ಓದ್ಬಿಡೋಣ, ಒಂದು ಒಳ್ಳೆ ಸರ್ಕಾರಿ ಹುದ್ದೆಗೆ ಹೋಗ್ಬಿಡೋಣ ಅಂತೇಳಿ ಲಕ್ಷಾಂತರ ಜನ ಇದ್ದಾರೆ ರಾಜ್ಯದಲ್ಲಿ. ಯಾಕಂತಂದರೆ ಇಲ್ಲಿ ಖಾಸಗಿ